ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಚಳ್ಳಕೆರೆಗೆ 36 ಕಿಲೋಮೀಟರ್ ದೂರದಲ್ಲಿದ್ದೀನಿ. ಪರಶುರಾಮಪುರಕ್ಕೆ 6 ಕಿಲೋಮೀಟರ್ ಆಗುತ್ತೆ. ಏನು ಇದು 7 ಎಕರೆ 10 ಗುಂಟೆ ಮಾರುವಂಥ ಜಮೀನು. ಈ ಜಮೀನಲ್ಲಿ ಏನೆಲ್ಲ ಇದೆ, ಮಣ್ಣು ಯಾವುದು, ಇಲ್ಲಿ ನೀರಿನ ಸ್ಥಿತಿ ಹೇಗಿದೆ, ಇದರ ಬೆಲೆ ಎಷ್ಟು, ಎಲ್ಲವನ್ನು ಕೂಡ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ಮುಂದೆ ನೀಡ್ತಾ ಹೋಗ್ತೀನಿ. ಯಾರೆಲ್ಲ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಮ ಸ್ನೇಹಿತರು, ಬಂಧು ಬಳಗ ಯಾರಾದರೂ ಜಮೀನು ಮಾರುವಂಥವರಿದ್ದರೆ ಅಂಥವ್ರಿಗೆ ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ, ಅವರಿಗೆ ಕೊಡಿ. ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನು ಮಾರಿಸಿಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ. ಮೊದಲಿಗೆ ಇದು 7 ಎಕರೆ 10 ಗುಂಟೆ ಮಾರುವಂಥ ನೀರಾವರಿ ಜಮೀನು. ಚಳ್ಳಕೆರೆಗೆ 36 ಕಿಲೋಮೀಟರ್ ಆಗುತ್ತೆ. ಚಿತ್ರದುರ್ಗಕ್ಕೆ 66 ಕಿಲೋಮೀಟರ್ ಆಗುತ್ತೆ. 66 ಕಿಲೋಮೀಟರ್ ಆಗುತ್ತೆ. ಬೆಂಗಳೂರಿಗೆ 236 ಕಿಲೋಮೀಟರ್ ಆಗುತ್ತೆ. ಪರಶುರಾಮಪುರಕ್ಕೆ ಕೇವಲ 6 ಕಿಲೋಮೀಟರ್ ಆಗುತ್ತೆ. ವಿಲೇಜ್ಗೆ ಕೇವಲ 500 ಮೀಟ್ರ್ ಆಗುತ್ತೆ. ಅಂದರೆ ತಾರ್ ರೋಡಿಂದ 500 ಮೀಟ್ರ್ ಆಗುತ್ತೆ. ಇನ್ನು ಈ ಜಮೀನಲ್ಲಿ ಅಂದರೆ 7 ಎಕರೆ 10 ಗುಂಟೆ ಜಮೀನಲ್ಲಿ 1/4 ಎಕರೆ ಅಡಿಕೆ ತೋಟವನ್ನು ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಎಲ್ಲವೂ ಕೂಡ ಅಂದರೆ 1 ಎಕರೆ 10 ಗುಂಟೆ ಬೆಳೆ ಕೊಡುವ ಅಡಿಕೆ ಗಿಡ ನೀವು ನೋಡ್ತಾ ಇದ್ದೀರಾ ನೋಡಿರಿ, ಎಲ್ಲವೂ ಕೂಡ ಬೆಳೆ ಕೊಡ್ತಾ ಇದೆ. ಇನ್ನು ಉಳಿದ ಭಾಗ ಎಲ್ಲವೂ ಕೂಡ ಖಾಲಿ, ಅಂದರೆ ಬೇಳೆ ಮಾಮೂಲಿಯಾಗಿ ಬೆಳೆಯುವಂಥ ಬೆಳೆಗಳನ್ನು ಬೆಳೀತಾರೆ. ಮೆಕ್ಕೆಜೋಳ, ಇನ್ನು ಕಡಲೆಕಾಯಿ, ರಾಗಿ, ಬೇರೆ ಬೇರೆ ಬೆಳೆಗಳನ್ನು ಬೆಳೀತಾರೆ ಖಾಲಿ ಜಮೀನಲ್ಲಿ. ನೋಡ್ರಿ, ಅದೇ ವಿಲೇಜು. ಒಂದು 500 ಮೀಟ್ರ್ ಕೂಡ ಆಗಲ್ಲ ಇಲ್ಲಿಗೆ, ವಿಲೇಜ್ ನಿಯರೇ ಆಗುತ್ತೆ ಈ ಜಮೀನಿಗೆ. ಇನ್ನು ಮೊದಲನೇದಾಗಿ ಮಣ್ಣಿನ ವಿಚಾರಕ್ಕೆ ಬರೋದಾದರೆ ಪ್ಯೂರ್ ರೆಡ್ ಸಾಯಿಲ್. ಯಾವುದೇ ರೀತಿ ಮಣ್ಣು ಮಾತ್ರ ಈ ಭಾಗದಲ್ಲೆಲ್ಲ ರೆಡ್ ಸಾಯಿಲೇ. ನೀರು ಕೂಡ ತುಂಬ ಚೆನ್ನಾಗಿದೆ. ಯಾಕೆಂದರೆ ಇಲ್ಲಿಗೆ ವೇದಾವತಿ ನದಿ ಕೇವಲ 4 ಕಿಲೋಮೀಟರ್ ಆಗುತ್ತೆ. ವೇದಾವತಿ ನದಿ ಇಲ್ಲೆಲ್ಲವೂ ಕೂಡ ಅಕ್ಕಪಕ್ಕದಲ್ಲಿ ಅಗ್ರಿಕಲ್ಚರ್ ಲ್ಯಾಂಡ್ಸು ತುಂಬ ಚೆನ್ನಾಗಿದೆ. ಲೊಕೇಶನ್ ಮಾತ್ರ ನೀವು ಒಂದು ಸರಿ ಸ್ಥಳಕ್ಕೆ ಭೇಟಿ ಕೊಟ್ಟಾಗ ಪರಿಶೀಲನೆ ಮಾಡಿ. ನೀರಿಂದಂತೂ ತುಂಬ ಚೆನ್ನಾಗಿದೆ ಈ ಭಾಗದಲ್ಲಿ. ನೋಡಿರಿ, ಹೀಗಾಗಿ ಮೆಕ್ಕೆಜೋಳ ಹಾಕಿದ್ದಾರೆ. ನಿಮಗೆ 1/4 ಎಕರೆ ಅಡಿಕೆ ಗಿಡ ಬೆಳೆ ಕೊಟ್ಟರೆ ಇನ್ನು ಉಳಿದ ಭಾಗ ಎಲ್ಲವೂ ಕೂಡ ಮೆಕ್ಕೆಜೋಳ, ಟಮಟೆ ಸಸಿ, ಇನ್ನೂ ಬೇರೆ ಬೇರೆ ಆದಂಥ ಬೆಳೆಗಳನ್ನು ಬೆಳೀತಾರೆ. ಇನ್ನು ಜನರಲ್ ಪ್ರಾಪರ್ಟಿ, ಯಾವುದೇ ರೀತಿ ತಂಟೆ ತಕರಾರು ಆ ಥರ ಯಾವುದೇ ರೀತಿ ಸಮಸ್ಯೆ ಈ ಜಮೀನಿಗಿಲ್ಲ. ನೀವು ಸ್ಥಳಕ್ಕೆ ಭೇಟಿ ಕೊಟ್ಟಾಗೂ ಕೂಡ ಅಕ್ಕಪಕ್ಕದಲ್ಲಿ ವಿಚಾರಿಸಿ ಈ ಜಮೀನು ಎಷ್ಟು ಬೆಲೆ ಬಾಳುತ್ತೆ, ನೀವು ಯಾವ ಬೆಲೆಗೆ ತಗೋಬೋದು, ಎಲ್ಲವನ್ನು ಕೂಡ ನೀರಿನ ಸ್ಥಿತಿ ಕೂಡ ವಿಚಾರಿಸಿ ಅಂತ ಹೇಳ್ತಾ. ಇನ್ನು ಮಣ್ಣು ರೆಡ್ ಸಾಯಿಲು, ನೀರಿನ ಸ್ಥಿತಿ ಅಂತೂ 100% ವಾಟರ್ ಚೆನ್ನಾಗಿದೆ ಈ ಭಾಗದಲ್ಲಿ. ಜನರಲ್ ಪ್ರಾಪರ್ಟಿ, ಯಾವುದೇ ರೀತಿ ತಂಟೆ ತಕರಾರುಗಳು ಯಾವುದೇ ರೀತಿ ಸಮಸ್ಯೆ ಇಲ್ಲ. ಇನ್ನು ಒತ್ತಡದ ಬರದಲ್ಲಿ ಕೆಲವೊಂದಿಷ್ಟು ಫೋನ್ಗಳನ್ನು ರಿಸೀವ್ ಮಾಡಿಲ್ಲ, ದಯವಿಟ್ಟು ಕ್ಷಮೆ ಇರಲಿ. ಮುಂದಿನ ದಿನಗಳಲ್ಲಿ ಎಲ್ಲ ಕಾಲ್ಸನ್ನು ರಿಸೀವ್ ಮಾಡುವಂಥ ಕೆಲಸ ಮಾಡ್ತೀನಿ. ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಕೆಲವೊಂದಿಷ್ಟು ಸಲಹೆಗಳನ್ನು ಕೊಡುವುದು ಕಮ್ಮಿ ಮಾಡಿದ್ದೀರ. ದಯವಿಟ್ಟು ಮುಂದಿನ ವೀಡಿಯೋಗಳಲ್ಲಿ ನೀವು ಹೇಳಿದಂಥ ಸಲಹೆಗಳನ್ನು ನಾನು ತಗೊಂಡು ಸರಿಪಡಿಸ್ಕೊಂಡು ವೀಡಿಯೋ ಮಾಡ್ತೀನಿ. ಆದ್ದರಿಂದ ಕಾಮೆಂಟ್ ಬಾಕ್ಸಲ್ಲಿ ನಿಮ್ಮ ಸಲಹೆಗಳು ಖಂಡಿತ ಕೊಡಿ ಅಂತ ಕೇಳ್ತಾ, ಇನ್ನು 1 ಎಕರೆ ಅದು ಕೂಡ ಹೇಳೋದಕ್ಕಿಂತ ಮುಂಚೆ ನಾವೇನಾದರೂ ಫೋನ್ ರಿಸೀವ್ ಮಾಡಿಲ್ಲ ಅಂದರೆ ದಯವಿಟ್ಟು ಗೂಗಲಲ್ಲಿ ಹೋಗಿ MK ಪ್ರಾಪರ್ಟೀಸ್ ಚಳ್ಳಕೆರೆ ಅಂತ ಸರ್ಚ್ ಮಾಡಿ, ನೇರವಾಗಿ ನಮ್ಮ ಆಫೀಸ್ ಲೊಕೇಶನ್ ಸಿಗುತ್ತೆ. ನೀವು ಬಂದು ಆಫೀಸಿಗೆ ಬಂದರೆ ಅಲ್ಲಿಂದ ಜಮೀನು ತೋರಿಸುವಂಥ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ, ಇನ್ನು ಜಮೀನಿಗೆ 1 ಎಕರೆ ಈ ಜಮೀನಿಗೆ 18 ಲಕ್ಷ ಹೇಳ್ತಾರೆ. ನೋಡಿ, ನೀವು ನೋಡ್ತಾ ಇದ್ದೀರಾ, 18 ಲಕ್ಷ ಹೇಳ್ತಾರೆ. ಅಂದರೆ 1/4 ಎಕರೆ ಮಾತ್ರ ಇರೋದು ಅಡಿಕೆ ತೋಟ, ಇನ್ನು ಉಳಿದವೆಲ್ಲ ಕೂಡ ಖಾಲಿ ಜಮೀನೆ, ಬೇರೆ ಬೆಳೆ ಬೆಳೀತಾರೆ. 1 ಎಕರೆ 18 ಲಕ್ಷ. ಕೂತ್ಕೊಂಡು ಮಾತಾಡಿದ್ರೆ ನೆಗೆಷಬಲ್ ಆಗುತ್ತೆ. ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಈ ಕಡೆ ಗಮನ ಹರಿಸಿ ಅಂತ ಹೇಳ್ತಾ, ಯಾರೆಲ್ಲ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಯಾಕೆಂದರೆ ನಾವು ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡಿಕೊಂಡ್ರೆ ನೇರವಾಗಿ ನೋಟಿಫಿಕೇಷನ್ ಮುಖಾಂತರ ವಿಡಿಯೋ ಬಂದು ತಲುಪುತ್ತೆ, ನೀವು ವಾಚ್ ಮಾಡ್ಬೋದು. ಜೊತೆಗೆ ಯಾರೆಲ್ಲ ಜಮೀನಿನ ಹುಡುಕಾಟದಲ್ಲಿ ಇರ್ತಾರೆ ಅಂಥವರಿಗೆ ಈ ವಿಡಿಯೋ ಶೇರ್ ಮಾಡ್ಬೋದು, ಅವರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು. ಎಂದಿನಂತೆ ಇದೇ ರೀತಿ ಮತ್ತೊಂದು ಜಮೀನಲ್ಲಿ ಮುಂದಿನ ವೀಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.